ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಿಖರವಾದ ಕಥೆಗಳಿಗೆ ಸುಸ್ವಾಗತ. ಒಂದು ಪ್ಲಾಟ್ ತಗೋಬೇಕು ಅಥವಾ ಒಂದು ಜಾಗ ತಗೋಬೇಕು ಅನ್ನೋದು ಎಲ್ಲರೂ ಕನಸಾಗಿರುತ್ತೆ. ಬಟ್ ಆ ಜಾಗ ಕೊಡುವಂತಹ ಮಾಲೀಕರು ಅಥವಾ ಯಾರು ಅದನ್ನು ಡೆವಲಪ್ ಮಾಡಿರ್ತಾರೆ ಅವ್ರುಗಳು ಕೊಡುವಂತಹ ಅಮ್ಯುನಿಟೀಸ್ ಅಥವಾ ವಿಶ್ವಾಸವನ್ನು ಅವರು ಉಳಿಸ್ಕೋತಾರ ಇಲ್ವಾ ಅನ್ನೋದು ಕೂಡ ಒಂದು ಮೂಲಭೂತವಾದಂತಹ ಒಂದು ಪ್ರಶ್ನೆ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ ಇವತ್ತು. ಸರ್, ಈಗ ಸುಮಾರು ಪ್ರಾಜೆಕ್ಟ್ಗಳು ಮಾರ್ಕೆಟಲ್ಲಿ ಓಡಾಡ್ತಾ ಇರುತ್ತೆ. ನಾವಿಷ್ಟು ರಿಟರ್ನ್ಸ್ ಕೊಡ್ತೀವಿ, 10% ರಿಟರ್ನ್ಸ್, 15% ರಿಟರ್ನ್ಸ್ ಪರ್ ಮಂತ್ ಅಂತೆಲ್ಲ ಹೇಳ್ತಾರೆ ಕೆಲವರು. ಆ್ಯಂಡ್ ಕೆಲವರು ಇಯರ್ ಆನ್ ಇಯರ್ 20% ರಿಟರ್ನ್ಸ್ ಅಂತೆಲ್ಲ ಹೇಳ್ತಾರೆ. ಈ ಫಾರ್ಮ್ ಲ್ಯಾಂಡ್ ಮತ್ತು ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ಸಲ್ಲಿ ಇದು ತುಂಬ ಕಾಮನ್ ಆಗಿದೆ ಇವತ್ತಿನ ದಿನ. ಬಟ್ ಈ ಥರ ಹೇಳೋದನ್ನು ಸಸ್ಟೈನಬಲಿ ಎಷ್ಟು ಜನ ಉಳಿಸ್ಕೋತಾರೆ ಅಂತ ನೋಡಿದ್ರೆ ತುಂಬ ಕಮ್ಮಿ. ಆ್ಯಂಡ್ ಅವರು ಪ್ರಾಮಿಸ್ ಮಾಡಿರುವಂತಹ ಅಮ್ಯುನಿಟೀಸ್ನ ಅವ್ರು ಕೊಡೋದು ಕೂಡ ಕಡಿಮೆ. ಸೊ ಹಾಗಾಗಿ ಏನಾಗಿದೆ, ಜನಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಭಯ ಕೂಡ ಆಗುತ್ತೆ. ಯಾಕೆ, ನಾನು ನಮ್ಮ ತಾತನ ಕಾಲದಿಂದ SBI ಬ್ಯಾಂಕ್ ನೋಡ್ಕೊಂಬಂದಿದ್ದೀನಿ, ಯಾವುದೋ ಒಂದು ಬ್ಯಾಂಕ್ ನೋಡ್ಕೊಂಬಂದಿದ್ದೀನಿ, ಅವ್ರು ಮೋಸ ಮಾಡಲ್ಲ, ಅವ್ರು ಹಾಕಿದ ದುಡ್ಡಿಗೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಬಟ್ ಇದು ಸ್ಲೋಲಿ ಈಗ ಗ್ರ್ಯಾಜುಯಲಿ ಡೆವಲಪ್ ಆಗ್ತಿರುವಂತಹ ವಿಷಯ. ಇಲ್ಲಿ ಒಂದು ಅಥೆಂಟಿಸಿಟಿನ ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಆ ಅಥೆಂಟಿಸಿಟಿ ಚೆಕ್ ಅನ್ನೋದು ಒಬ್ಬ ಲೇಮ್ಯಾನ್ಗೆ ಎಷ್ಟು ಇಂಪಾರ್ಟೆಂಟು. ಆ್ಯಂಡ್ ಹೂಡಿಕೆ ಮಾಡ್ಬೇಕಾದ್ರೆ ಅವ್ನು ಯಾವುದನ್ನೆಲ್ಲ ನೋಡಬೇಕಾಗುತ್ತೆ. ಈಗ ನೋಡಿ, ನೀವು ಯಾರೇ ಮಾರ್ಕೆಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆವಲಪರ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟಿಂಗ್ ಪರ್ಸನ್ಸ್ ಇರ್ತಾರೆ. ಇದರ ಜೆನ್ಯೂನ್ನೆಸ್ಸು ಕಂಡುಹಿಡ್ಕೊಳ್ಳೋದು ಅನ್ನೋದು ಬಯರ್ ಒಂದು ಬೇಸಿಕ್ ಬ್ಯಾಕ್ಗ್ರೌಂಡ್ ಚೆಕಪ್ ಅಂತ ನಾನು ಆಗಲೇ ಹೇಳಿದೆ. ಅದರ ರಿಕ್ವೈರ್ಮೆಂಟು ಟುಡೇ. ಯಾರೇ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ಇನ್ನು ಅಗ್ರಿಕಲ್ಚರ್ ಆಲ್ಸೋ ಬಿಸ್ನೆಸ್ ಮಾಡಲ್ ಏನಿದೆ, ಬಿಸ್ನೆಸ್ ಮಾಡಲು ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು 50 ಲಕ್ಷನೋ 60 ಲಕ್ಷನೋ ಒಂದು 5000 ಸ್ಕ್ವೇರ್ ಫೀಟು ಅಥವಾ 6000 ಸ್ಕ್ವೇರ್ ಫೀಟಿಗೆ ಕೊಡ್ತೀವಿ. ಈ 50-60 ಲಕ್ಷಕ್ಕೆ ಒಂದು ವರ್ಷಕ್ಕೆ ನಿಮಗೆ ನಾವು ಮಂತ್ಲಿ 1% ಇಂಟ್ರೆಸ್ಟ್ ಕೊಡ್ತೀವಿ ಅಥವಾ ರಿಟರ್ನ್ಸ್ ಕೊಡ್ತೀವಿ. 12 ತಿಂಗಳು ಅಥವಾ ಒಂದು ವರ್ಷಕ್ಕೆ ಒಂದು 12% ಕೊಡ್ತೀವಿ. ಲ್ಯಾಂಡು ಕೊಟ್ಟು ರಿಜಿಸ್ಟ್ರು ಮಾಡ್ತೀವಿ, ಜೊತೆಗೆ ರಿಟರ್ನ್ಸು ಕೊಡ್ತೀವಿ. ಇದರಲ್ಲಿ ನಾವೇನೋ ಒಂದು ಬೆಳಿತೀವಿ, ಏನು ಮ್ಯಾಂಗೋನೋ, ಗಾವಾನೋ, ಸಪೋಟಾನೋ, ಪೊಮೊಗ್ರನೇಟೋ ಏನೋ ಬೆಳಿತೀವಿ. ಆ ಬೆಳೆದಿರೋದ್ರಲ್ಲಿ ಈ ರಿಟರ್ನ್ಸ್ ಇಷ್ಟು ಬರೋಕ್ಕೆ ಸಾಧ್ಯ. ಇಲ್ಲ ಕಾಫಿ ಪ್ಲ್ಯಾಂಟೇಷನ್ ಇಷ್ಟೆಲ್ಲ ರಿಟರ್ನ್ಸ್ ಬರುತ್ತೆ. ಗೊತ್ತಾಯ್ತಾ? ನೀವು ತೊಗೊಂಡ್ರೋ 5,000 6,000 ಚದರಡಿಯಲ್ಲೇ ಅಥವಾ ಅದು ಗುಂಟಾಸ್ ಲೆಕ್ಕದಲ್ಲಿ ಮಾರಿದ್ರೆ ಆ ಗುಂಟಾಸಲ್ಲೇ ಇಷ್ಟು ಬಂದ್ಬಿಡುತ್ತೆ, ಇದು ಗ್ಯಾರಂಟಿಡ್ ರಿಟರ್ನ್ಸ್ ಕೊಡ್ತೀವಿ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಜನಗಳಿಗೆ ಅದು ಸಪೋರ್ಟ್ ಲೆವೆಲ್ಗೆ ಕ್ರಾಸ್ ಕ್ವಶನ್ ಮಾಡ್ತಾರೆ. ಬಟ್ ಇಂಡಿಯನ್ ಎಕಾನಮಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಪ್ರಾಪರ್ಲಿ. ರೈಟ್ ಫ್ರಮ್ ಬಿಗಿನಿಂಗ್ ಎಕನಾಮಿಕ್ಸಲ್ಲಿ ಒಂದು ಇದಿದೆ, ಇಂಡಿಯನ್ ಫಾರ್ಮರ್ಸ್ ಬಾರ್ನ್ ಇನ್ ಡೆಟ್, ಗ್ರೋಸ್ ಇನ್ ಡೆಟ್ ಆ್ಯಂಡ್ ಡೈಸ್ ಇನ್ ಡೆಟ್ ಅಂತ. ಯಾಕೆ? ಅವರು ಅಗ್ರಿಕಲ್ಚರ್ ಅಷ್ಟು ಪವರ್ಫುಲ್ ಆಗಿದ್ದರೆ, ಅಗ್ರಿಕಲ್ಚರ್ ಅಷ್ಟು ಪ್ರಾಫಿಟಬಲ್ ಆಗಿದ್ದರೆ, ಇವರು ಯಾಕೆ ಅಷ್ಟೊಂದು ಡಿಫಿಕಲ್ಟಿಯಲ್ಲಿ ಈವನ್ ವಿತ್ ಗೌರ್ಮೆಂಟ್ ಸಪೋರ್ಟ್ ವಿಲ್ ಲಿವ್ ಈವನ್ ಟುಡೇ ಅಗ್ರಿಕಲ್ಚರ್ ಡೈರೆಕ್ಟ್ಲಿ ಈಸ್ ನಾಟ್ ಎ ಪ್ರಾಫಿಟಬಲ್ ಆ್ಯಕ್ಟಿವಿಟಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ಡನ್ ಸೈಂಟಿಫಿಕಲಿ, ಪ್ರೊಫೆಷ್ನಲಿ, ವಿತ್ ಮಾಡರ್ನ್ ಟೂಲ್ಸ್ ಆ್ಯಂಡ್ ಲಾಟ್ ಆಫ್ ಸಪೋರ್ಟ್. ದಿಸ್ ಈಸ್ ದ ಟ್ರೂತ್. ಸೊ ಹಾಗಾದರೆ ಫಾರ್ಮ್ ಲ್ಯಾಂಡಲ್ಲಿ ಏನು ವಿಶೇಷ? ಏನೋ ಒಂದು ಮ್ಯಾಂಗೋ ಗಿಡದಿಂದ ಅಥವಾ ಸಪೋಟಾ ಗಿಡದಿಂದ ಅಥವಾ ಪೊಮೊಗ್ರನೇಟ್ ಗಿಡದಿಂದ ಅಷ್ಟು ಈಲ್ಡ್ ಬಂದ್ಬಿಡುತ್ತಾ, ಅಷ್ಟು ಅಮೌಂಟ್ ಜನ್ರೇಟ್ ಆಗಿಬಿಡುತ್ತಾ? ಅದನ್ನು ಇಯರ್ಲಿ ಕೊಟ್ಟು ಸಸ್ಟೈನಬಲ್ ಫಾರ್ ಎ ಕಂಟಿನ್ಯೂಸ್ ಲೈಫ್ ಟೈಮ್ ಪೀರಿಯಡ್ಗೆ ಮಾಡಲಿಕ್ಕೆ ಆಗುತ್ತಾ? ದೀಸ್ ಆರ್ ಆಲ್ ನಾಟ್ ಸಸ್ಟೈನಬಲ್ ಥಿಂಗ್ಸ್. ಇಟ್ ಈಸ್ ವೆರಿ ಕಾಮನ್ ಆನ್ ದ ಗ್ರೌಂಡ್ ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಈಸಿಲಿ ಅನ್ಲೆಸ್ ಯು ಹ್ಯಾವ್ ಎ ಗ್ರೀಡ್ ಆಸ್ಪೆಕ್ಟ್. ಯಾರೋ ನಿಮಗೆ 12% ರಿಟರ್ನ್ ಕೊಡ್ತೀವಿ, ಲ್ಯಾಂಡು ಕೊಡ್ತೀವಿ, ಆಮೇಲೆ ನಿಮಗೆ ಲೈಫ್ ಲಾಂಗ್ ಸಪೋರ್ಟ್ ಕೊಡ್ತೀವಿ, ಆಮೇಲೆ ನಾವೇ ಬೈಬ್ಯಾಕ್ ಮಾಡ್ತೀವಿ, ನಿಮಗೆ ಈ ಥರದ್ದೆಲ್ಲ ಪ್ರಾಮಿಸಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಸಸ್ಟೈನಬಲ್. ಎನಿ ರಿಯಲ್ ಎಸ್ಟೇಟ್ ಡೆವಲಪರ್ ಕ್ಯಾನ್ ಸೆಲ್ ಎ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ, ಬಟ್ ಹಿ ಡಸಂಟ್ ಹ್ಯಾವ್ ಎನ್ ಆಪ್ಷನ್ ಟು ಬೈಬ್ಯಾಕ್ legally. Then it will not become a sale. Whoever promises that I will buy back, it can never be promised. It can be never be. It is not a legally provided option. Because when you sell and then you buy back, then what will happen? Then that is not a sale at all. That is only an investment which is recycled. Correct. Point 1. Point 2, ರಿಟರ್ನ್ಸ್ ಕಂಟಿನ್ಯೂಸ್ ಆಗಿ ಕೊಡಲಿಕ್ಕೆ ಆಗಲ್ಲ ಆ ಥರ. ಈಗ ನಾವು ನಿಖರಾನಲ್ಲಿ
ಆಗ್ರೋ ಫಾರೆಸ್ಟ್ರಿ ಬಗ್ಗೆ ಮಾತಾಡ್ತಿದ್ದೀವಿ, ಸ್ಯಾಂಡಲ್ವುಡ್ ಟ್ರೀಸ್ ಬಗ್ಗೆ ಮಾತಾಡ್ತಿದ್ದೀವಿ. ಬಟ್ ವಿ ಆರ್ ನಾಟ್ ಪ್ರಾಮಿಸಿಂಗ್ ಯು ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಮಚ್ ಆಫ್ ಅಮೌಂಟ್ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ನಾವು ಹೇಳ್ತಾ ಇಲ್ಲ, ಎಲ್ಲೂ ಹೇಳೋಕ್ಕಾಗೋದು ಇಲ್ಲ. ಬಿಕಾಸ್ ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ಗಾಡ್ ಕಂಡೀಷನಲ್ಲಿ ಕ್ವಶನ್ ಮಾರ್ಕ್ ಇದ್ದೇ. ಯು ಕ್ಯಾನ್ ಡೂ ದ ರಿಕ್ವೈರ್ಡ್ ಪ್ರೊಫೆಷನಲ್ ಸೈಂಟಿಫಿಕ್ ವರ್ಕ್ on a continuous basis, and if you have patience and everything goes well, you are going to get this type of returns anta heltidhivi ಹೊರತು we are not giving any guarantee. Kindly understand, anybody who gives a guarantee either on a monthly basis or on a yearly basis or on a long term, it is not a sustainable factor and it is not legally valid point. Okay. You understand this? Yes. We only give you how this can be generated based on research. How we can produce this type of result ಅನ್ನೋದನ್ನು ನಾವು ಹೇಳ್ತಿದ್ದೀವಿ ಅಷ್ಟೇ ಹೊರಟ್ರೆ ಬೇರೆ ಏನು ಹೇಳ್ತಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಈ ಅಸೆಟ್ ಕ್ಲಾಸ್ ಬಿಟ್ಬಿಟ್ಟು ಎಲ್ಲೋ ಇನ್ನೊಂದು ಅಸೆಟ್ ಕ್ಲಾಸು, ಫಾರ್ ಎಕ್ಸಾಂಪಲ್ ಒಂದು ಅಪಾರ್ಟ್ಮೆಂಟ್ ತೊಗೊಳ್ಳಿ, ನೀವೊಂದು 2 crores ಹಾಕಿ ಒಂದು ಅಪಾರ್ಟ್ಮೆಂಟ್ ತೊಗೊಳ್ಳಿ, ಇಟ್ ವಿಲ್ ಬಿಕಮ್ 4 crores ಇನ್ so ಟೈಮ್ ಫ್ರೇಮ್ ಅಂದರೆ ದಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ಅನ್ ಇಮ್ಯಾಜಿನರಿ ಸಿಚುವೇಶನ್. And only you have to relate it to empirical evidence and you have to take a decision. That is a risk. For example, equity market agli, mutual funds agli, it is subject to market risks. Correct. Yeah, they advertise. And if you invest, say for example, they give you a plan stating that last year it has grown 15%, this year it may match it. Or even it can exceed based on certain conditions. But they cannot give you a guarantee and it is not guaranteeable. Okay. So you understand this concept well. So anybody is saying that I will give a buyback or I will give a guaranteed return, that is not going to be legally sustainable business model and it is not going to be implementable. Okay. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್